ಬಿಜೆಪಿಯಲ್ಲಿ ಈಗ ಎಲ್ಲವೂ ಸೈಲೆಂಟ್ ಸೈಲೆಂಟ್ ಸೈಲೆಂಟ್. ವೈಲೆಂಟ್ ಆಗಿದ್ದ ನಾಯಕರು ದಿಢೀರ್ ಅಂತ ಸೈಲೆಂಟ್ ಆಗಿದ್ಯಾಕೆ? ನಿತ್ಯವೂ ಮೂಡ ವಿರುದ್ಧ ಧಗ ಧಗ ಅಂತಿದ್ದವರು ಏಕದಮ್ ಕೂಲ್ ಆಗಿದ್ಯಾಕೆ? ಕಳೆದ ಒಂದು ವಾರದಿಂದ ಎಲ್ಲಿ ಹೋಯಿತು ಆ ಪೌರುಷ? ಮೊದಲಿನಂತೆ ಹಾರಾಟ, ಚೀರಾಟ, ಹೋರಾಟ ಕಾಣ್ತಾ ಇಲ್ಲ ಯಾಕೆ? ಕೋವಿಡ್ ಹಗರಣ ಅಂತಿದ್ದಂಗೆ ಕೂಲ್ ಆದವರು ಯಾರ್ಯಾರು? ಟೆಂಡರ್ ಹಗರಣ ಅಂತಿದ್ದಂಗೆ ಟೆನ್ಷನ್ ಆದವರು ಯಾರ್ಯಾರು? ದೊಡ್ಡ ದೊಡ್ಡ ನಾಯಕರು ಅಂತಿದ್ದವರೆಲ್ಲ ಎಲ್ಲಿ ಹೋದ್ರು? ಬಿಜೆಪಿ ಅಧ್ಯಕ್ಷರ ರೇಸ್ ನಲ್ಲಿದ್ದವರು ಎಲ್ಲಿ ಕಾಣೆಯಾದ್ರು? ಬಿಜೆಪಿ ನಾಯಕರೇ, ಮೂಡ ವಿರುದ್ಧ ಹೋರಾಟ ಇಷ್ಟೇನಾ? ಕಾಂಗ್ರೆಸ್ ನಲ್ಲೇ ಕಿತ್ತಾಡ್ತಿದ್ರು, ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಿ? ಬಿಜೆಪಿಯಲ್ಲಿ ಈಗ ಎಲ್ಲಾ ನಾಯಕರು ಸೈಲೆಂಟ್ ಆಗಿದ್ದಾರೆ. ಕಳೆದ ತಿಂಗಳ ಅವಧಿಯಲ್ಲಿ ನಾವೆಲ್ಲ ಗಮನಿಸಿದ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಬಾಯಿ ಬಡ್ಕೊಂಡ್ಬಿಟ್ಟಿದ್ರು ಈ ಬಿಜೆಪಿ ಮತ್ತು ಜೆಡಿಎಸ್ ನವರು, ಎಸ್ಪೆಷಲಿ ಬಿಜೆಪಿಯ ನಾಯಕರು. ಯಾರ್ಯಾರಪ್ಪ? ಅದರಲ್ಲೂ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ R ಅಶೋಕ್, ಹೀಗೆ ಘಟಾನುಘಟಿ ಬಿಜೆಪಿ ನಾಯಕರೆಲ್ಲ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮುಖೇನ ಹೋಗಿ ಹೋರಾಟವನ್ನ ನಡೆಸಿದ್ರು. ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಿದ್ರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಬಹಳಷ್ಟು ಬಾಯಿ ಬಡ್ಕೊಂಡ್ರು. ಆದ್ರೆ ಯಾವಾಗ ಸಿದ್ದರಾಮಯ್ಯನವರು ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು, ಅಲ್ಲಿಗೆ ಬಿಜೆಪಿ ನಾಯಕರೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಏನಾದ್ರೂ ಈಗ ಹಾರಾಡಿದ್ರೆ ಇವರು ಮಾಡಿರುವಂತ ಹಗರಣಗಳನ್ನ ಹೊರ ತೆಗೆಯುವಂತ ಶಕ್ತಿ ಸಿದ್ದರಾಮಯ್ಯನವರಿಗಿದೆ. ಈಗಾಗಲೇ ಆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಹಾಗಾಗಿನೇ ಮೊದಲಿನಂತೆ ಹಾರಾಟ ಇಲ್ಲ, ಚೀರಾಟ ಇಲ್ಲ, ಹೋರಾಟವೂ ಕೂಡ ಕಾಣ್ತಾ ಇಲ್ಲ. ಕೋವಿಡ್ ಹಗರಣ ಅಂತ ಹೇಳಿಬಿಟ್ರು ಸಿದ್ದರಾಮಯ್ಯನವರು. ಕೋವಿಡ್ ಕಾಲದಲ್ಲಿ ಎಷ್ಟು ಹಗರಣ ನಡೆದಿದೆ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಮರು ತನಿಖೆಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಯಾರ್ಯಾರೆಲ್ಲ ಕೂಲ್ ಆಗ್ಬಿಟ್ರು. ಡಾಕ್ಟರ್ ಕೆ ಸುಧಾಕರ್ ಅವರು ಸೈಲೆಂಟ್ ಆದ್ರು, ಅಶ್ವಥ್ ನಾರಾಯಣ್ ಅವರು ಸೈಲೆಂಟ್ ಆದ್ರು, ಹೀಗೆ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲ ಸೈಲೆಂಟ್ ಆಗಿಬಿಟ್ರು. ಇನ್ನು ಟೆಂಡರ್ ಹಗರಣ ಅಂತಿದ್ದಂಗೆ ಬಿಟ್ಬಿಡಿ, ಬಿಜೆಪಿಯ ಆಲ್ಮೋಸ್ಟ್ ನಾಯಕರೆಲ್ಲ ಕೂಲ್ ಆಗೋಗ್ಬಿಟ್ಟಿದ್ದಾರೆ ಟೆನ್ಷನ್ ಆಗಿ. ಹಾಗಾಗಿನೇ ದೊಡ್ಡ ದೊಡ್ಡ ನಾಯಕರು ಅಂತಿದ್ದವರೆಲ್ಲ ಈಗ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ.